ಪ್ರೇಮ, ಪ್ರೀತಿ ಮತ್ತೆ ಕಣ್ಣೀರಿನಿಂದ ಕಡೆದ ಒಂದು ಅದ್ಭುತ ಕಾವ್ಯ. ಇಡೀ ಪ್ರಪಂಚವೇ ವಿಶ್ವದ 7ನೇ ಅದ್ಭುತ ಅಂತ ಕರೆಯೋ ತಾಜ್ ಮಹಲ್. ಇದನ್ನ ನೋಡೋಕೆ ಕೋಟ್ಯಂತರ ಜನ ಬರ್ತಾರೆ. ಆದ್ರೆ ನಿಮ್ಗೊಂದು ಸತ್ಯ ಗೊತ್ತಾ? ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಲಾದ ಈ ಬಿಳಿ ಕಲ್ಲಿನ ಸಮಾಧಿಯ ಒಳಗೆ ಪ್ರಪಂಚಕ್ಕೆ ತಿಳಿಯದ ಎಷ್ಟೋ ರಹಸ್ಯಗಳು ಅಡಗಿವೆ. 400 ವರ್ಷಗಳ ಹಿಂದೆ ಕಾಂಕ್ರೀಟ್ ಇರಲಿಲ್ಲ, ಸ್ಟೀಲ್ ಇರಲಿಲ್ಲ, ದೊಡ್ಡ ಕ್ರೇನ್ಗಳೂ ಇರಲಿಲ್ಲ. ಹಾಗಿದ್ರೆ ಯಮುನಾ ನದಿಯ ಮೆತ್ತನೆಯ ಮರಳಿನ ಮೇಲೆ ಇಷ್ಟೊಂದು ಬೃಹತ್ ಕಟ್ಟಡ ನಿಂತಿದ್ದು ಹೇಗೆ? ಅಷ್ಟಕ್ಕೂ ಇದನ್ನ ಕಟ್ಟಿಸಿದ ಶಹಜಾನ್ನ ಈ ಕಥೆಯ ಕೊನೆಗೆ ಸಿಕ್ಕಿದ್ದು ಪ್ರೀತಿನ, ಅಥವಾ ಸ್ವಂತ ಮಗನೇ ಕೊಟ್ಟ ಭೀಕರ ದ್ರೋಹನ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 1631ರಲ್ಲಿ ಶಹಜಹಾನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಹೆಂಡತಿ ಮುಮ್ತಾಜ್ ಮಹಲ್ ತಮ್ಮ 14ನೇ ಮಗುವಿಗೆ ಜನ್ಮ ನೀಡುವಾಗ ಕೊನೆಯುಸಿರೆಳೆದ್ರು. ಆಕೆಯ ಸಾವಿನ ಆಘಾತ ಶಹಜಹಾನ್ನನ್ನು ಸಂಪೂರ್ಣವಾಗಿ ಕತ್ತಲಿಗೆ ತಳ್ಳಿತ್ತು. ಆದರೆ ಸಾಯೋ ಮುಂಚೆ ಮುಮ್ತಾಜ್ ಒಂದು ಕೊನೆಯ ಆಸೆ ಕೇಳಿದ್ರು. ನನಗಾಗಿ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ಸ್ಮಾರಕ ನಿರ್ಮಿಸಿ ಅಂತ. ಶಹಜಹಾನ್ ತನ್ನ ಇಡೀ ಸಾಮ್ರಾಜ್ಯದ ಸಂಪತ್ತನ್ನೇ ಈ ಒಂದೇ ಒಂದು ಸಮಾಧಿಗಾಗಿ ಸುರಿಯಲು ನಿರ್ಧರಿಸಿದ್ರು. 20,000ಕ್ಕೂ ಹೆಚ್ಚು ಕೆಲಸಗಾರರು, ಕಲ್ಲು ಕೆತ್ತುವ ಶ್ರೇಷ್ಠ ಕಲಾವಿದರು ದಿನರಾತ್ರಿ 22 ವರ್ಷಗಳ ಕಾಲ ಬೆವರು ಹರಿಸಿದ್ರು. ಆದರೆ ಇಲ್ಲೇ ಬಂದಿದ್ದು ನಿಜವಾದ ಚಾಲೆಂಜ್. ನದಿಯ ದಂಡೆಯಲ್ಲಿ ಬೃಹತ್ ಕಟ್ಟಡ ಕಟ್ಟಿದರೆ ನದಿ ನೀರು ಅಡಿಪಾಯವನ್ನೇ ಕೊಚ್ಚಿಹಾಕುತ್ತಿತ್ತು. ಅದಕ್ಕಾಗಿ ಮುಘಲ್ ಇಂಜಿನಿಯರ್ಗಳು ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಭೂಮಿಯ ಆಳಕ್ಕೆ 100 ಬಾವಿಗಳನ್ನು ತೋಡಿ ಅವುಗಳಲ್ಲಿ ಕಲ್ಲು, ಗಾರೆ ಮತ್ತು ವಿಶೇಷವಾದ ಮರದ ದಿಮ್ಮಿಗಳನ್ನು ತುಂಬಿ ಅಡಿಪಾಯ ಹಾಕಿದ್ರು. ತಾಜ್ ಮಹಲ್ ಬರೀ ಸಮಾಧಿಯಲ್ಲ, ಅದೊಂದು ಮಾಯಾಲೋಕ. ನೀವು ಗೇಟ್ ಮೂಲಕ ಒಳಗೆ ಕಾಲಿಟ್ಟಾಗ ತಾಜ್ ಮಹಲ್ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಆದರೆ ನೀವು ಹತ್ತಿರ ಹೋದಂತೆಲ್ಲ ಅದು ಸಣ್ಣದಾಗುತ್ತಾ ಹೋಗುತ್ತೆ. ಅಷ್ಟೇ ಯಾಕೆ, ಅಲ್ಲಿರೋ 4 ಗೋಪುರಗಳು ನೇರವಾಗಿಲ್ಲ, ಅವು ಹೊರಗಡೆಗೆ ಕೊಂಚ ವಾಲಿವೆ. ಭೀಕರ ಭೂಕಂಪ ಬಂದ್ರೂ ಈ ಗೋಪುರಗಳು ತಾಜ್ ಮಹಲ್ ಮೇಲೆ ಬೀಳಬಾರದು, ಹೊರಗೆ ಬೀಳಬೇಕು ಅನ್ನೋದು ಮುಘಲರ ಗೇಮ್ ಪ್ಲಾನ್. ರಾಜಸ್ಥಾನದಿಂದ 1,000 ಆನೆಗಳನ್ನು ಬಳಸಿ ತರಿಸಿದ ಮಕ್ರನಾ ಮಾರ್ಬಲ್ನಿಂದ ಕಟ್ಟಲಾದ ಈ ಕಟ್ಟಡ ಬೆಳಗ್ಗೆ ಹೊಂಬಣ್ಣ, ಮಧ್ಯಾಹ್ನ ಶ್ವೇತವರ್ಣ ಮತ್ತೆ ಸಂಜೆ ಗುಲಾಬಿ ಬಣ್ಣದಲ್ಲಿ ಮಿಂಚುತ್ತೆ. ಆದರೆ ಈ ಪ್ರೇಮಸೌಧ ಶಹಜಹಾನ್ನ ಸಾಮ್ರಾಜ್ಯವನ್ನೇ ನಾಶ ಮಾಡಿತು. ಶಹಜಹಾನ್ನ ಹಣದ ಪೋಲು ತಡೆಯಲು ಆತನ ಸ್ವಂತ ಮಗ ಔರಂಗಜೇಬನೇ ಆತನನ್ನು ಜೈಲಿನಲ್ಲಿ ಬಂಧಿಸಿದ. ಶಹಜಹಾನ್ ತಾನು ಕಟ್ಟಿಸಿದ ತಾಜ್ ಮಹಲ್ನಲ್ಲಿ ಬದುಕಲು ಸಾಧ್ಯವಾಗಲಿಲ್ಲ. ಜೈಲಿನ ಸಣ್ಣ ಕಿಟಿಕಿಯಿಂದ ತನ್ನ ಪ್ರೀತಿಯ ಹೆಂಡತಿಯ ಸಮಾಧಿಯನ್ನು ನೋಡುತ್ತಲೇ ಕೊನೆಯುಸಿರೆಳೆದ. ಒಂದು ಮಹಾನ್ ಪ್ರೀತಿ, ಒಂದು ಅದ್ಭುತ ನಿರ್ಮಾಣ, ಮತ್ತು ಕೊನೆಯಲ್ಲಿ ಉಳಿದದ್ದು ಬರೀ ಏಕಾಂತ ಕಣ್ಣೀರು. ತಾಜ್ ಮಹಲ್ನ ಈ ಅಡಗಿರುವ ರಹಸ್ಯ ಮತ್ತು ಕಥೆ ನಿಮಗೂ ಇಷ್ಟವಾಗಿದ್ದಲ್ಲಿ ತಕ್ಷಣವೇ ಲೈಕ್ ಮಾಡಿ. ಸಾವಿರಾರು ಕೋಟಿಯ ಈ ವಾಸ್ತುಶಿಲ್ಪದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.